ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನ ಬಿಡೋಕ್ ಹೋಗಬಾರದು. ಇನ್ ಕೇಸ್ ಏನಾದ್ರೂ ಬಿಟ್ಟದ್ದೇ ಹೌದಾದ್ರೆ ಕರ್ನಾಟಕವನ್ನ ಬಂದ್ ಮಾಡ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು ಹೇಳ್ತಾ ಇದಾವೆ. ಎಲ್ಲ ಸಂಘಟನೆಗಳು ಒಗ್ಗೂಡಿ ಕರ್ನಾಟಕವನ್ನ ಬಂದ್ ಮಾಡ್ತೀವಿ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿದ್ದೇ ಹೌದಾದ್ರೆ ಬಂದ್ ಮಾಡ್ತೀವಿ ಕರ್ನಾಟಕವನ್ನ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರವೀಣ್ ಶೆಟ್ಟಿ. ಎಲ್ಲ ಸಂಘಟನೆಗಳು ಸೇರಿ ಕರ್ನಾಟಕ ಬಂದ್ಗೆ ಕರೆ ಇದು. ಸಿಎಂ ಡಿಕೆ ಶಿವಕುಮಾರ್ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಸಿಡಬ್ಲ್ಯೂಆರ್ಸಿ ವಿರುದ್ಧ ಇದೀಗ ಕನ್ನಡಪರ ಸಂಘಟನೆಗಳು ಸಿಡಿದೆದ್ದಿದ್ದಾರೆ. ಯಾಕಂದ್ರೆ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರು ಬಿಡಬೇಕಂತ ಈಗ ಆದೇಶ ನೀಡಿದ್ದಾರೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಿದ್ರೆ ಒಂದು ಹನಿ ನೀರು ತಮಿಳುನಾಡಿಗೆ ಬಿಡಬಾರದು ಎಂಬುದು ಈಗ ಕನ್ನಡಪರ ಸಂಘಟನೆಗಳು ಸರ್ಕಾರಕ್ಕೆ ಒಂದ್ ಕಡೆ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಜೊತೆ ಈಗ ಕರಿವೆ ಪ್ರವೀಣ್ ಶೆಟ್ಟಿ ಅವರೇ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಈಗ ಒಂದ್ ಕಡೆ ಸಿಡಬ್ಲ್ಯೂಆರ್ಸಿ ಒಂದ್ ಕಡೆ ಆದೇಶ ನೀಡಿದೆ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರು ಬಿಡಬೇಕಂತ. ಈಗ ನೀವು ಸಹ ಒಂದ್ ಕಡೆ ಹೋರಾಟಕ್ಕೆ ಮುಂದಾಗ್ತಿದ್ರಿ. ಸರ್ಕಾರಕ್ಕೆ ಏನ್ ಎಚ್ಚರಿಕೆ ನೀಡಿದ್ರಂತ? ಯಾವುದೇ ಕಾರಣಕ್ಕೂ ಕರ್ನಾಟಕದ ಡ್ಯಾಂಗಳು ಖಾಲಿ ಇರುವಾಗ ತಮಿಳುನಾಡಿಗೆ ನೀರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ನೀರಿರುವಾಗ ತಮಿಳುನಾಡಿಗೆ ಧಾರಾಳವಾಗಿ ನೀರನ್ನು ಬಿಟ್ಟಿದ್ದೀವಿ. ನೀರು ಇಲ್ಲದೆ ಸಂದರ್ಭದಲ್ಲಿ ನಮಗೆ ಬೆಂಗಳೂರು ನಗರಕ್ಕೆ ಕುಡಿಲಿಕ್ಕೆ ನೀರು ಸಾಕಾಗಲ್ಲ. ಅಂತ ಸಂದರ್ಭದಲ್ಲಿ ಮಳೆ 20% ಮಳೆ ಬಿದ್ದಿಲ್ಲ. ಈ ಸಂದರ್ಭದಲ್ಲಿ ನೀರು ಬಿಡಲೇಬೇಕಂತೇಳಿ ಸಿಡಬ್ಲ್ಯೂಆರ್ಸಿ ಹೇಳುವಂತದ್ದು ತಪ್ಪು. ನಮ್ಮ ರಾಜ್ಯ ಸರ್ಕಾರ ಆ ಆದೇಶವನ್ನ ಏನಾದರೂ ಇಟ್ಕೊಂಡು ನೀರು ಬಿಟ್ಟಿದ್ದೇ ಆದ್ರೆ ಈ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನುವಂತ ಎಚ್ಚರಿಕೆ ಕೊಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ಕಾವೇರಿ ಹಳ್ಳದಿಂದ ಬಂದಂತವ್ರು ಆಗಿರೋದ್ರಿಂದ, ಕಾವೇರಿ ನೀರಿನ ಸ್ಥಿತಿಗತಿಗಳು ಗೊತ್ತಿರೋದ್ರಿಂದ ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು ಈ ಭಾಗದಲ್ಲಿ ಕೃಷಿಗೆ ನೀರಿಲ್ಲ, ಹಸುಗಳಿಗೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಬೆಂಗಳೂರು ನಗರದಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ನೀರು ಬಿಟ್ರೆ ಕರ್ನಾಟಕ ಬಂದ್ ಕರೆ ಕೊಡಬೇಕಾಗತ್ತೆ. ಕನ್ನಡ ಒಕ್ಕೂಟಗಳು ಸೇರಿ ಆ ಕೆಲಸವನ್ನ ಮಾಡ್ತೀವಿ. ಮತ್ತೆ ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಎಲ್ಲ ಒಟ್ಟಿಗೆ ಸೇರಿ ಕರ್ನಾಟಕ ಬಂದ್ ಕರಿಬೇಕಾಗತ್ತೆ. ಸರ್ಕಾರ ನೀರು ಬಿಟ್ರೆ ಕರ್ನಾಟಕ ಬಂದ್ ಕರೆ ಕೊಡ್ತಾರ ತಾವು? ಖಂಡಿತವಾಗ್ಲೂ ಕರ್ನಾಟಕ ಬಂದ್ ಆಗುತ್ತೆ. ಬಂದಾಗುವಂತದ್ದಲ್ಲ, ರಾಜ್ಯ ಸರ್ಕಾರನೇ ಅಲ್ಲಾಡುತ್ತೆ. ಯಾವುದೇ ಕಾರಣಕ್ಕೆ ಅಧಿಕಾರ ಇರೋದು ಇನ್ನೊಂದು ವರ್ಷ ಡಿಕೆ ಶಿವಕುಮಾರ್ ಅವರಿಗೆ. ಅಧಿಕಾರ ಮುಖ್ಯ ಅಲ್ಲ. ಇವತ್ತು ಕನ್ನಡಿಗರ ನೀರನ್ನ ಕೊಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಮಳೆ ಇಲ್ಲ, ಒಂದ್ ಕಡೆ ಬರಗಾಲ ಇನ್ನ ಘೋಷಣೆ ಆಗಿಲ್ಲ. ಬರಗಾಲದಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಮಂಡ್ಯ, ಮೈಸೂರು ಮತ್ತು ಹಲವು ಭಾಗಗಳಲ್ಲಿ ಹೋರಾಟ ಶುರುವಾಗಿದೆ. ಬೆಂಗಳೂರಲ್ಲೂ ಪ್ರಾರಂಭ ಆಗ್ತಾ ಇದೆ. ಸರಣಿ ಹೋರಾಟಗಳು ನಡೀತಾ ಇದ್ದಾವೆ. ಏನು ತಮಿಳುನಾಡು ಸರ್ಕಾರ ವಿಜಯ್ ಅವರು ಬಂದ ಮೇಲೆ ಏನಾದರೂ ಸರಿಯಾಗಬಹುದು ಅನ್ನುವಂಥದ್ದು ನಮ್ಮ ಅನಿಸಿಕೆ ಇತ್ತು. ಆದ್ರೆ ವಿಜಯ್ ಅವರು ಕಾಲು ಕೆರೆದು ಜಾಗಕ್ಕೆ ಬರ್ತಾ ಇದ್ದಾರೆ. ಒಂದ್ ಕಡೆ ಮೇಕೆದಾಟು ಯೋಜನೆ ಆಗ್ಲಿಕ್ಕೆ, ಕುಡಿಯೋ ನೀರಿನ ಯೋಜನೆಗೆ ಅಡ್ಡಗಾಲಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾವೇರಿ ನೀರು ನಮ್ಮಲ್ಲಿಲ್ಲ, ಅವರಿಗೆ ಕೃಷಿ ಬೇಕಾಗಿದೆ, ನಮಗೆ ಕುಡಿಲಿಕ್ಕೆ ನೀರು ಬೇಕು. ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗೋದ್ರ ಮುಖಾಂತರ ಮತ್ತೆ ನೀರಿಗಾಗಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ವಿರೋಧ ಮಾಡೋದ್ರ ಮುಖಾಂತರ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಮತ್ತೊಂದು ಕಡೆ ಆಗಸ್ಟ್ 3ಕ್ಕೆ ರಾಜ್ಯಕ್ಕೆ ತಮಿಳುನಾಡು ಸಿಎಂ ಸಹ ಬರ್ತಿದ್ರೆ, ಒಂದ್ ಕಡೆ ನಮ್ಮ ರಾಜ್ಯದ ಸಿಎಂ ಸಹ ಒಂದ್ ಕಡೆ ಮಾತಾಡಿದ್ದಾರೆ ಮಾತುಕತೆ ವಿಚಾರವಾಗಿ ಅಂತ, ಲೆಟರ್ ವಿಚಾರವಾಗಿ ಅಂತ. ಏನಾದ್ರೂ ಇಲ್ಲಿ ಶಾಶ್ವತ ಪರಿಹಾರ ವಿಚಾರವಾಗಿ ಏನಾದ್ರೂ ಚರ್ಚೆ ಮಾಡಬಹುದಾ ಅಂತ ಏನ್ ಹೇಳ್ತಾರೆ ಸರ್ ಅಂತ ಈ ಒಂದು ಮೀಟಿಂಗ್ ವಿಚಾರವಾಗಿ? ಒಂದು ಶಾಶ್ವತ ಪರಿಹಾರ ಕಂಡುಕೊಂಡ್ರೆ ಒಳ್ಳೇದು. ಮೇಕೆದಾಟು ಯೋಜನೆಗೆ ಅವಕಾಶ ಕೊಟ್ಟರೆ ಒಳ್ಳೇದು. ಕಾವೇರಿ ನೀರನ್ನ ಕೇಳಿಲ್ಲ ಅಂದ್ರೆ ಒಳ್ಳೇದು. ಕೇಳಿದ್ದೆ ಆದ್ರೆ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ, ವಿಜಯ್ ಅವರ ಪಕ್ಷ ಆ ಬೆಂಬಲವನ್ನು ವಾಪಸ್ ಪಡಿಬೇಕನ್ನುವಂತ ಒತ್ತಾಯವನ್ನು ಸಹ ಸರ್ಕಾರದ ಮೇಲೆ ಹೇರಲಿಕ್ಕೆ ಇಷ್ಟಪಡ್ತೀವಿ. ತಮಿಳುನಾಡು ಸರ್ಕಾರಕ್ಕೆ ಕಾಂಗ್ರೆಸ್ ಬೆಂಬಲ ಸಹ ನೀಡಿದೆ. ಯಾಕಂದ್ರೆ ಈಗ ಇಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕಂತ ಹೇಳಿದ್ರೆ ಸರ್. ಹಾಗಾದ್ರೆ ಖಂಡಿತವಾಗ್ಲೂ ಇಲ್ಲ ಅಂದ್ರೆ ಬೆಂಬಲವನ್ನು ವಾಪಸ್ ಪಡಿಬೇಕು. ನಮ್ಮ ಲೋಕಸಭಾ ಸದಸ್ಯರು ಏನ್ ನಿದ್ದೆ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕು. ಮತ್ತೆ ಸರ್ಕಾರ ಈ ಕೂಡಲೇ ಕನ್ನಡಿಗರ ಪರವಾಗಿ, ಕನ್ನಡದ ಪರವಾಗಿ, ಕಾವೇರಿ ನದಿಯ ಪರವಾಗಿ ನಿಲ್ಬೇಕನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕರಿವೆ ಪ್ರವೀಣ್ ಶೆಟ್ಟಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.